ಗುಡ್ ಮಾರ್ನಿಂಗ್ ವೆಸ್ಟೀಜ್. ನಾನು ಹಿರೇಮಠ್ ಸರ್ ಸಿಂದಗಿ, ಕ್ರೌನ್ ಡೈರೆಕ್ಟರ್ ಇನ್ ವೆಸ್ಟೀಜ್. ಇಲ್ಲಿ ಒಂದು 4 ಎಕರೆ ಈರುಳ್ಳಿ ಬೆಳೆ ಇದೆ. ಈ ಈರುಳ್ಳಿ ಬೆಳೆಯಲ್ಲಿ ನೀರು ಹಾಯಿಸಿದ ತಕ್ಷಣ ಒಂದು ಕೊಳೆ ರೋಗ ಬರ್ತಾಯಿತ್ತು, ಒಂದು ಸಸಿಗಳು ಸಾಯ್ತಾ ಇರುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ರೋಗ. ಇಲ್ಲಿ ಅವರು ರೈತರು ಕೂಡ ಒಂದು ರೋಷಿ ಹೋಗಿದ್ದರು, ಸಾಕಷ್ಟು ಟ್ರೀಟ್ಮೆಂಟ್ ಮಾಡಿದರೂ ಕೂಡ ಅವ್ರಿಗೆ ರಿಸಲ್ಟ್ ಬಂದಿರಲಿಲ್ಲ. ಇವತ್ತಿನ ದಿವಸ ನಾವು ನಮ್ಮ ಒಂದು ಟ್ರೀಟ್ಮೆಂಟನ್ನು ಕೊಟ್ಟು 10 ರಿಂದ 12 ದಿವಸ ಆಯಿತು. 10 ರಿಂದ 12 ದಿವಸದಲ್ಲಿ ಬಂದಿರತಕ್ಕಂಥ ರಿಸಲ್ಟ್ಸನ್ನು ಅವ್ರ ಮುಖಾಂತರ ಮಾತಾಡೋಣ. ಸರ್, ನಿಮ್ಮ ಹೆಸರು ರೀ? ಬೆನಕೊಟ್ಟಿಗೆ ಸರ್. ಪರಶುರಾಮ್ ಬೆನಕೊಟ್ಟಿಗೆ ಅವರೇ. ಈಗ ನೀವು ನಿಮ್ಮ ಬೆಳೆ ನಾನು ಬಂದಾಗ ತೊಂದರೆ ಏನಿತ್ತು ಬೆಳೆಗೆ? ತೊಂದರೆ ಐತಂದ್ರೆ ಸರ್, ಕೊಳೆ ರೋಗ ಭಾಳ ಜಾಸ್ತಿ. ಏನಾಗ್ತಿತ್ತು ಹೇಳಿ ಸರ್? ತೋರಿಸ್ರಿ ಕೈಯಲ್ಲಿ ಬಿಡಿದಾಗ ಇವು ಹಿಂಗೆ ಕೊಳಿತಿತ್ತು ನೋಡಿ ವೀಕ್ಷಕರೇ, ಈ ತರಹದ ಒಂದು ವಿಶೇಷವಾಗಿರ್ತಕ್ಕಂಥ ರೋಗ ಇದಕ್ಕಿತ್ತು. ನೀವು ಬರ್ಲಕ್ಕಿಂತ ಮೊದಲ ಅರ್ಧ ಎಕರೆ ಹೋಗ್ಯದ ಸರ್. ಹಾಂ ರೀ. ನೀವು ಬಂದ ಬಳಕ ಭಾಳ ಇದು ಆಗ್ಯದ. ಅದೇನು ಎಣ್ಣೆ ಕೊಟ್ಟಿರಿ, ಗೊಬ್ಬರ ಕೊಟ್ಟಿರಲ್ಲ. ನಮ್ಮ ಒಂದು ವೆಸ್ಟೀಜ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಹಾಗೂ ಒಂದು ಕೆಮಿಕಲ್ಸ್ ಟ್ರೀಟ್ಮೆಂಟಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ನೀವು ತೊಗೊಂಡ್ರಿ. ಅಕ್ಕಾರ ನಿಮ್ಗೆ ಏನು ಅನಿಸ್ತಾರೆ ಇದೊಂದು ರಿಸಲ್ಟ್? ನೀವು ತಾನು ಕೊಟ್ಟಿಂದ ನಂತರ ಚಲೋ ಹೇಳಕತ್ತದ್ರಿ, ಬೆಳಿ ಚಲೋ ಆಗ್ಯದ್ರಿ? ರೋಗ ಇಲ್ಲ, ಏನೂ ಇಲ್ರಿ. ರೋಗ ಕಂಟ್ರೋಲ್ ಆಗ್ಯದ್ರಿ? ಕಂಟ್ರೋಲ್ ಬೆಳವಣಿಗೆ ಹೆಂಗೆ ಹತ್ರ ಐತ್ರಿ? ಸೂಪರ್ ಐತ್ರಿ. ಓಕೆ, ಇದೇ ನಿಮ್ಗೆ ಬಂದಿರ್ತಕ್ಕಂಥ ರಿಸಲ್ಟ್ ಎಲ್ಲ ರೈತರಿಗೆ ಹೇಳ್ತೀರಿ? ಹೇಳ್ತೀವಿ. ಓಕೆ ಸರ್, ಓಕೆ. ಇದೇ ಥರನಾದ ಒಂದು ಟ್ರೀಟ್ಮೆಂಟನ್ನು ಪ್ರತಿಯೊಬ್ಬರು ಕೂಡ ಮಾಡಿ ಒಂದು ಒಳ್ಳೆ ಇಳುವರಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ವಿಶ್ ಯು ವೆಲ್ತ್.